ಚರ್ಚೆಯಲ್ಲಿ ವಕ್ಫ್ ಬಗ್ಗೆ ಸುದೀರ್ಘವಾದ ಚರ್ಚೆ ಆಗಿತ್ತು. ಈಗ ಮೊದಲು ಕೂಡ ನಾವು ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಅಂತೇನು ಮೊದಲು ಒಂದು ಕಮಿಟಿ ಇರ್ತದಲ್ಲ, ಆಡಳಿತ ಪಕ್ಷದವರು ವಿರೋಧ ಪಕ್ಷದವರು ಕೂತ್ಕೊಂಡು ಏನೇನೋ ವಿಷಯಗಳನ್ನು ಚರ್ಚೆ ಮಾಡ್ಬೇಕು ಅದರಲ್ಲಿ ಮಾಡ್ತಾರೆ. ಅದರ ಪ್ರಕಾರ ಸೋಮವಾರದಿಂದ ಉತ್ತರ ಕರ್ನಾಟಕದ ಚರ್ಚೆ ಶುರುವಾಗ್ತದೆ. ಸೋಮವಾರ, ಮಂಗಳವಾರ, ಬುಧವಾರ 3 ದಿನ ಉತ್ತರ ಕರ್ನಾಟಕಕ್ಕಾಗಿ ವಿಶೇಷವಾಗಿ ಚರ್ಚೆಗೆ ಫಿಕ್ಸ್ ಮಾಡಿದ್ದೈತೆ. ಆವಾಗ ಚರ್ಚೆಗೆ ಆಗ್ತದೆ. ಈ ಪೂರ್ವದಲ್ಲಿ ವಾರದಾಗ 2 ದಿನ ಅಂತ 4 ದಿನ ನಿಗದಿ ಮಾಡಿದ್ರು ಉತ್ತರ ಕರ್ನಾಟಕ ಚರ್ಚೆಗೆ. ಈಗ ಒಂದು ವಾರ ಅಂತ ಮುಗಿದ ಅದು ವಿಚಾರ ಇತ್ತು ಒರಿಜಿನಲಿ. ಅದಾದ್ಮೇಲೆ ಏನು ಡಿಸ್ಕಷನ್ ಆಯಿತು, ಹಂಗೆ 2 ದಿನ ಡಿಸ್ಕಷನ್ ಮಾಡಿ ಮತ್ತೆ ಬಿಡೋದು ಹಂಗೆ ಬೇಡ. ಒಂದ್ಸತಿ ಚರ್ಚೆ ಶುರು ಆದ್ಮೇಲೆ ಅದು ಕಂಟಿನ್ಯೂಸ್ ಆಗಲಿ, ಹಾಗಾಗಿ ಸೋಮವಾರದಿಂದ ತಗೊಳ್ಳೋಣ ಅಂತೇಳಿ ಅದು ಫೈನಲ್ ಮಾಡಿದ್ರು. ದೊಡ್ಡ ವಿಷಯ ಸಿಎಂ ಬಂದು ಮಾತುಕತೆ ಮಾಡೋದು, ನೀವು ಹೋರಾಟ ಮಾಡಕತ್ತೀರಿ, ನೋಡಿ ನೋಡಲಾರ್ದು ಹೋಗುದು, ಗಲಾಟೆ ಆಗೋದು, ಲಾಠಿ ಚಾರ್ಜ್ ಮಾಡೋದು ಸರಿನಾ ಇದೆ ಅಂತ ನೋಡಿ. ಇದು ಇವತ್ತೇನು ಬೆಳಗಾಂದಲ್ಲಿ ಲಾಠಿ ಚಾರ್ಜ್ ಆಯಿತು ಲಿಂಗಾಯತ ಸಮಾಜದ ಮೇಲೆ, ಅದರ ಸಂಪೂರ್ಣ ಜವಾಬ್ದಾರಿ ಶ್ರೀ ಸಿದ್ದರಾಮಯ್ಯನವ್ರಿಗೆ ಮತ್ತು ಕಾಂಗ್ರೆಸ್ ಗೌರ್ಮೆಂಟದ ಇದೆ. ಅವರು ಇದಕ್ಕಿಂತ ಭಾಳ ದೊಡ್ಡ ಪ್ರಮಾಣದ ಜನ ಕೂಡಿದ್ರು ನಮ್ಮ ಸರ್ಕಾರ ಇದ್ದಾಗ. ಬೆಂಗಳೂರಲ್ಲಿ ಸುಮಾರು 10 ಲಕ್ಷಕ್ಕಿಂತ ಹೆಚ್ಚು ಜನ ಕೂಡಿದ್ರು. ಅದೇ ರೀತಿ ಬೆಳಗಾಂದಲ್ಲಿ ಕೂಡ ಈ ರೀತಿಯ ಹಿಂದೆ ನಮ್ಮ ಬೇಡಿಕೆಗಳನ್ನು ಈಡೇರಿಸ್ಬೇಕಂತ ಒತ್ತಾಯ ಮಾಡಿ ಸಮಾಜ ಕೂಡಿದಾಗ ಈಗಿನಕ್ಕಿಂತ 4 ಪಟ್ಟಷ್ಟು ಹೆಚ್ಚು ಜನ ಕೂಡಿದ್ರು. ಆದ್ರೆ ಆವಾಗ ನಮ್ಮ ಸರ್ಕಾರದಾಗ ಮುಖ್ಯಮಂತ್ರಿ ಬೊಮ್ಮಾಯಿಯವರಾಗಲಿ, ಆಮೇಲೆ ಅಲ್ಲಿದ್ದಂಥ ಕ್ಯಾಬಿನೆಟ್ ಸಚಿವರ ಸಿ ಪಾಟೀಲ್ರಾಗಲಿ, ಶಂಕರ್ ಮುನೇನಕೊಪ್ಪರು, ಆಮೇಲೆ ನಾವು ಶಾಸಕರಾದ ನಾನು, ಯತ್ನಾಳ್ ಅವರು, ಸಿದ್ದು ಸವಡಿಯವರು, ನಾವೆಲ್ಲರೂ ಸರ್ಕಾರದ ಜೊತೆ ಸತತವಾಗಿ ಕೋಆರ್ಡಿನೇಷನ್ ಮಾಡಿ ಜನರ ಭಾವನೆ, ಸಮಾಜದ ಭಾವನೆ ಸರ್ಕಾರಕ್ಕೆ ತಿಳಿಸಿ ಒಂದು ಮೀಡಿಯಾ ಸೊಲ್ಯೂಷನ್ ಕಂಡುಹಿಡುವಂತ ಮಾಡಿದ್ವಿ. ಆದರೆ ಈ ಸಿದ್ದರಾಮಯ್ಯನವ್ರಿಗೆ ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಇದು ಯಾವುದೂ ಕೂಡ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ. ಅವ್ರಿಗೆ ಮುಸ್ಲಿಮರನ್ನ ಓಲೈಸೋದು ಬಿಟ್ಟರೆ ಅವ್ರ ಜೀವನದಲ್ಲಿ ಮತ್ತೇನೂ ಅವಶ್ಯಕತೆ ಇಲ್ಲ ಅಂತೇಳಿ ಅವ್ರು ತಿಳ್ಕೊಂಬಿಟ್ಟಾರೆ. ಹಿಂದೂ ಸಮಾಜನೂ ಅವರಿಗೆ ಓಟ್ ಹಾಕೈತೆ ಅನ್ನೋವಂಥ ಕಲ್ಪನೆ ಕೂಡ ಅವ್ರಿಗೆ ಇದ್ದಂಗಿಲ್ಲ. ಕೇವಲ ಮುಸ್ಲಿಂ ಸಮಾಜ ಮುಸ್ಲಿಮ್ಸ್ಗೆ ಮಾಡ್ರಿ, ನಮ್ಗೇನು ಮಾಡೋಕ್ಕೆ ಬೇಡ ಅನ್ನೋದಿಲ್ಲ. ಆದರೆ ಬೇರೆಯವ್ರು ಅದಾರಲ್ಲ, ಈ 86% ಉಳಿದ ಜನ ಅದಾರ, ಅವ್ರ ಬಗ್ಗೆ ವಿಚಾರ ಮಾಡಬೇಕು. ಎಲ್ಲ ದುಡ್ಡೂ ಒಯ್ದು ಮುಸ್ಲಿಂ ಸಮಾಜಕ್ಕೆ ಕೊಡೋದು, ಎಲ್ಲ ರಿಸರ್ವೇಷನ್ನು ಅವ್ರಿಗೆ ಕೊಡೋದು. 32% OBC ರಿಸರ್ವೇಷನ್ ಐತಿ. 32%ದಲ್ಲಿ 23% ಮುಸ್ಲಿಂ ಸಮಾಜದ ಬಾಸ್ಕೆಟ್ ಐತಿ. ನಾವು ಹೇಳ್ತೀವಿ ನಮ್ಮ ಸಂವಿಧಾನ ಪ್ರಕಾರ ಮಾತೆತ್ತಿದ್ರೆ ಅಂಬೇಡ್ಕರ್ ಅವರ ಸಂವಿಧಾನದ ಬಗ್ಗೆ ಮಾತಾಡ್ತಾರೆ. ರಾಹುಲ್ ಗಾಂಧಿನೂ ಕೂಡ ಅವರ ಕೈಯಾಗ ಬೈಬಲ್ ಹಿಡ್ಕೊಂಡು ಅಂಬೇಡ್ಕರ್ದ ಸಂವಿಧಾನ ಅನ್ನೋಟ ನನಗನ್ಸಿದ್ರೆ ಕೈಯಾಗ ಬೈಬಲ್ ಹಿಡ್ಕೊಂಡಿರ್ತಾರೆ ಅವರು. ಆದ್ರೆ ಹೇಳೋದರ ಅಂಬೇಡ್ಕರ್ ಸಂವಿಧಾನ ಅಂಥೇಳಿ ಹೇಳ್ಕೊಂಡು ಅಡ್ಡಾಡ್ತಾರೆ. ಅಂಬೇಡ್ಕರ್ ಸಂವಿಧಾನ ಏನು ಹೇಳೈತಿ, ನಮ್ಮ ದೇಶದಲ್ಲಿ ಧರ್ಮ ಆಧಾರಿತ ರಿಸರ್ವೇಷನ್ ಇಲ್ಲ. ನಮ್ಮ ದೇಶದಲ್ಲಿ ರಿಸರ್ವೇಷನ್ ಇರೋದು ಶೈಕ್ಷಣಿಕ ಮತ್ತು ಸಾಮಾಜಿಕ ಹಿನ್ನೆಲೆ ಮೇಲೆ ನಮ್ಮಲ್ಲಿ ರಿಸರ್ವೇಷನ್ ಐತಿ. ಧರ್ಮ ಆಧಾರಿತ ರಿಸರ್ವೇಷನ್ ಇಲ್ಲ. ಇವರು ಮುಸ್ಲಿಂ ಸಮಾಜಕ್ಕಂತೆ ಕಂಪ್ಲೀಟ್ ಒಂದು ಮುಸ್ಲಿಂ ಸಮಾಜಕ್ಕಂತೆ 4% ಒಂದು ಕ್ಯಾಟಗರಿ ಮಾಡಿದ್ದಾರೆ. ಕ್ಯಾಟಗರಿ 2A 15% ಇರುವಂತಲ್ಲೇ ಮಹಮ್ಮದಿಯಾ ಅಂತ ಮುಸ್ಲಿಮ್ಸಿಗೆ ಕೊಡ್ತಾರೆ. ಕ್ಯಾಟಗರಿ 1ರಲ್ಲಿ ಅಲ್ಲಿ ಕೂಡ ಮುಸ್ಲಿಂ ಸಮಾಜ ಜಾತಿಗಳು ಕೊಡ್ತಾರೆ. 23% ಅವ್ರಿಗೆ ಕೊಟ್ಟರೆ ಬೇರೆಯವ್ರು ಏನು ಮಾಡಬೇಕು. ಹಂಗಾಗಿ ಏನು ಸಂವಿಧಾನದ ವಿರೋಧ ಇದ್ದಿದ್ದೆ 4% ಸಂಪೂರ್ಣವಾಗಿ ವಿರೋಧವಾಗಿದ್ದೇನೈತಿ, ಅದನ್ನು ತೆಗೆದು ಮರಾಠ, ಒಕ್ಕಲಿಗರು, ಲಿಂಗಾಯತರು ಮತ್ತು ರೆಡ್ಡಿ ಈ ರೀತಿ ಬೇರೆ ಬೇರೆ ಸುಮಾರು ಒಂದು 52% ನಮ್ಮ ರಾಜ್ಯದ ಪಾಪ್ಯುಲೇಷನ್ಗೆ ಅನುಕೂಲ ಆಗುವಂತಲ್ಲೇ 4% ಡಿಸ್ಟ್ರಿಬ್ಯೂಷನ್ ನಮ್ಮ ಸರ್ಕಾರ ಮಾಡಿದ್ದು. ಆ ಡಿಸಿಷನ್ ಮೇಲೆ ಇವ್ರಿಗೆ ಮುಖ್ಯಮಂತ್ರಿಗಳಿಗೆ ಬೇಕಾದವರು ಹೋಗಿ ತಮ್ಮ ಕಡೆಯಿಂದನೇ ಒಂದು ಸ್ಟೇ ಹಾಕ್ಸಾರ. ಅದಾದಮೇಲೆ ಈಗ ಅಲ್ಲೇ ಕೋರ್ಟ್ದಾಗ ಸತ್ತೆ ಇವ್ರ ರೆಪ್ರೆಸೆಂಟೇಷನ್ ಮಾಡಿದವರು ಯಾರು ಅವರು ಅಬ್ದುಲ್ ರಸೂಲ್ ಅಂತೇನು ಕೇಸ್ ಹಾಕಿದಾರಲ್ಲ, ಅದನ್ನು ರೆಪ್ರೆಸೆಂಟ್ ಮಾಡೋರು ಪೂರ್ತಿ ಕಪಿಲ್ ಸಿಬಲು, ದುಷ್ಯಂತ್ ದುಬೆ ಈ ರೀತಿಯ ಲಾಯರ್ಸ್. ಅವ್ರು ಯಾರು ಅಂತಂದ್ರೆ ಈಗ ಮೋಡಾ ಕೇಸ್ದಾಗ ಸಿದ್ದರಾಮಯ್ಯನವರು ಲಾಯರ್ ಇದ್ದವ್ರು, ಅಲ್ಲೂ ಕೂಡ ಅದೇ ಲಾಯರ್ಗಳನ್ನ ಕೊಟ್ಟಿದ್ದಾರೆ. ಇವ್ರ ಶಿಷ್ಯರ ಅಲ್ಲಿ ಹೋಗಿ ಕೇಸ್ ಹಾಕ್ಯಾರ. ಅದ್ರ ಜೊತೆ ಸರ್ಕಾರ ಆ ಸಂದರ್ಭದಲ್ಲಿ ಎಲೆಕ್ಷನ್ ಅನೌನ್ಸ್ ಆಯ್ತು. ಎಲೆಕ್ಷನ್ ಅನೌನ್ಸ್ ಆದ ಕೂಡ ಕೋರ್ಟ್ದಲ್ಲಿ ಇವ್ರು ಹೋದಾಗ 27/3 ಎಲೆಕ್ಷನ್ ಅನೌನ್ಸ್ ಆಯ್ತು. 13ನೇ ತಾರೀಕಿಗೆ ಮೋಸ್ಟ್ಲಿ ಇವ್ರು ಕೋರ್ಟಿಗೆ ಹೋದ್ರು. 13 ಏಪ್ರಿಲ್ 23ನೇ ತಾರೀಕಿಗೆ. ಅವಾಗ ಆಲ್ರೆಡಿ ಎಲೆಕ್ಷನ್ ನಡೆದಿತ್ತು.
ಸರ್ಕಾರ ನಮ್ಮ ಸರ್ಕಾರ ಆಡಳಿತದಲ್ಲಿ ಇದ್ದಿದ್ದಿಲ್ಲ ಅಂದ್ರೆ ಎಲೆಕ್ಷನ್ ಅನ್ನೋದು ಸಾಧಕರು ಮುಖ್ಯಮಂತ್ರಿಗಳ ಅಧಿಕಾರ ಮಟ್ಟಕ್ಕಾಗ್ತೈತೆ. ಆ ಸಂದರ್ಭದಲ್ಲಿ ಸಾಲಿಸಿಟರ್ ಜನರಲ್ಗೆ ಹೈಕೋರ್ಟ್ ಏನು ಹೇಳ್ತು, ಈ ಡಿಸಿಷನ್ ಎಲೆಕ್ಷನ್ ಟೈಮ್ದಲ್ಲಿ ಮಾಡಿದ್ದಕ್ಕೆ ಎಲೆಕ್ಷನ್ನಿಗೆ ರಿಸಲ್ಟಿಗೆ ಅನುಕೂಲ ಆಕೈತೆ ಅಂತೇಳಿ ಇವ್ರದ್ದು ಮುಂದಿನ ಅವ್ರದ್ದು ಚಿಂತನೆ ಐತಿ. ಅದಕ್ಕೆ ಈಗ ಎಲೆಕ್ಷನ್ ಆಗೋ ತನಕ ಇದನ್ನು ಇಂಪ್ಲಿಮೆಂಟ್ ಮಾಡಬೇಡ್ರಿ ಅಂತ ಹೇಳಿದ್ರು. ಆಮೇಲೆ ಅಂದ್ರೆ ಎಲೆಕ್ಷನ್ ಆಗೋಕ್ಕಿಂತ ಅಂದ್ರೆ ಅವ್ರು ಏನಂತಾರೆ ಮುಂದಿನ ತಾರೀಕು ಬರೋ ತನಕ ಇಂಪ್ಲಿಮೆಂಟ್ ಮಾಡಬೇಡ್ರಿ ಅಂತ. ಸೊ ಆಯ್ತಂತೆ ಸಾಲಿಸಿಟರ್ ಜನರಲ್ ಒಪ್ಪಿದ್ರು. ಇವ್ರು ಅದನ್ನ ಯಾವ ರೀತಿ ಬಿಂಬಿಸ್ತಾ ಇದ್ದಾರೆ, ಇಲ್ಲ BJP ಸರ್ಕಾರದವರು ಅಫಿಡವಿಟ್ ಕೊಟ್ಟರು. ಅಫಿಡವಿಟ್ ಕೊಡೋದಂತಂದ್ರೆ ಒಂದು ರೀತಿ ಪತ್ರ ಬರೆದು ಕೊಟ್ಟಂಗೆ ನಾವು ಇಂಪ್ಲಿಮೆಂಟ್ ಮಾಡೋದಿಲ್ಲ ಅಂತೇಳಿ. ಅಂಥದ್ದು ಯಾವುದೇ ರೀತಿಯ ಕೆಲಸ ಭಾರತೀಯ ಜನತಾ ಪಕ್ಷದ ಸರ್ಕಾರ ಮಾಡಿಲ್ಲ. ಯಾಕಂದ್ರೆ ನಾವು ಮಾಡಿದ್ದ ರಿಸಲ್ಟಿಗೆ ನಾವೇ ಹೆಂಗೆ ಉಲ್ಟಾ ಕೊಡ್ತೀವಿ. ಹಂಗಾಗಿ ಇವ್ರು ಐತಲ್ಲ ಮುಂದಿನ ಮುದ್ದತ್ತು ತೊಗೊಂಡು ಅದನ್ನ ರಿಸಲ್ಯೂಷನ್ ಮಾಡಬೇಕು. ಮುಂದಿನ ಮುದ್ದತ್ತ ತೊಗೊಳಕ್ ತಯಾರಿಲ್ಲ ಇವರು. ಯಾಕಂದ್ರೆ ಮುಂದಿನ ಮುದ್ದತ್ತು ತೊಗೊಂಡ್ರೆ ಅದಕ್ಕೆ ಇದು ಇಶ್ಯೂ ರಿಸಾಲ್ವ್ ಆಗಿ ಹೋಗ್ತೈತಿ. ಸಾಬರ್ದ ರಿಸರ್ವೇಷನ್ ಹೋಗ್ತೈತಿ. ಅದು ಮರಾಠರಿಗೆ, ಲಿಂಗಾಯತರಿಗೆ, ಗೌಡ್ರಿಗೆ, ರೆಡ್ಡಿಗಳಿಗೆ ಎಲ್ಲರಿಗೂ ಅನುಕೂಲ ಆಗೋಂಗೆ ಆಕೈತಿ. ಅದು ಆಗಬಾರ್ದಂತ ಇವರು ಮುದ್ದತ್ತು ತೊಗೊಳ್ತಾ ಇಲ್ಲ. ಅದಕ್ಕೆ ನಾವು ಹೋರಾಟ ಮಾಡಿದ್ರೆ ಆ ವಿಷಯವನ್ನು ಸರ್ಕಾರಕ್ಕೆ ಮನವರಿಕೆ ಮಾಡಬೇಕು ಅಂತ ಹೋರಾಟ ಮಾಡಕ್ಕೆ ಹೋದ್ರೆ ನಮ್ಮ ಮೇಲೆ ಲಾಠಿ ಚಾರ್ಜ್ ಮಾಡ್ತಾರೆ. ನಾವು ಕೇಳಿದ ರಿಸರ್ವೇಷನ್ ನಮಗೆ ಕೊಟ್ಟೋದು ಲಾಠಿ, ರಕ್ತ ಇಂಥದನ್ನು ಕೊಡಾತಾರೆ. ಈಗ ಎಲ್ಲ ಒಂದು ಕಡೆ ಇದು ಪಂಚಮಸಾಲಿ ಹೋಗಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಹೋರಾಟ ಆಗ್ತಾ ಇದೆ ಇದು ಇಲ್ಲ ಇದೈತಲ್ಲ. ಆಕ್ಚುಲಿ ಅದ್ರದ್ದು ನೇತೃತ್ವ ವಹಿಸಿದ್ದು ಪಂಚಮಸಾಲಿ ಜಗದ್ಗುರುಗಳು ಜಯ ಮೃತ್ಯುಂಜಯ ಸ್ವಾಮಿಗಳು. ಆದರೆ ಈ ವಿಷಯ ಏನೈತಲ್ಲ ಕೆಲವು ಪಂಚಮಸಾಲಿಗಳದ್ದು ವಿಷಯ ಅಲ್ಲದ. ಈ ವಿಷಯ ಒಕ್ಕಲಿಗರಿಗೆ ಐತಿ, ಮೈಸೂರು ಭಾಗದ ಒಕ್ಕಲಿಗರಿಗೆ, ಸಮಸ್ತ ಲಿಂಗಾಯತರಿಗೆ ಐತಿ, ಮರಾಠ ಸಮಾಜಕ್ಕೆ ಐತಿ, ರೆಡ್ಡಿ ಸಮಾಜಕ್ಕೆ ಐತಿ, ಎಲ್ಲರಿಗೂ ಸಂಬಂಧಪಟ್ಟಂಥ ವಿಷಯ ಇದೆ. ಇದು ಅಲ್ಲಿ ಹೋರಾಟದಾಗ ಮುಂಚೂಣಿಯಾಗಿರೋರು ಜಯ ಮೃತ್ಯುಂಜಯ ಸ್ವಾಮೀಜಿಗಳು, ಪಂಚಮಸಾಲಿ ಸಮಾಜದ ಸ್ವಾಮಿಗಳು ಅಷ್ಟೇ. ಈ ಲಾಠಿ ಚಾರ್ಜ್ ಪ್ರಶ್ನೆ ಮಾಡಕತ್ರೆ ಲಾಠಿ ಚಾರ್ಜ್ ಮಾಡ್ಬಿಟ್ಟು ಮತ್ತೆ ಅವ್ರಿಗೆ ಮುತ್ತು ಕೊಡ್ಬೇಕು ಅಂತಾರೆ ಗೃಹ ಸಚಿವರು. ಈ ಗೃಹ ಸಚಿವರು ಐತಲ್ಲ ಹುಬ್ಬಳ್ಳಿಯಾಗ ಪೊಲೀಸ್ ಸ್ಟೇಷನ್ ಸುಟ್ರು. ಅವ್ರಿಗೇನು ಇವರು ಮುತ್ತು ಕೊಟ್ರ? ಅವ್ರಿಗೆ ಮುತ್ತು ಕೊಡಕ್ಕೆ ಬರ್ತೈತಿ ಅವ್ರಿಗೆ ಇದರಿಂದ ಬಿಟ್ಟು. ಅಲ್ಲಿ DK ಹಳ್ಳಿ, JK ಹಳ್ಳಿ, ಅಲ್ಲಿ ಬೆಂಗಳೂರಾಗ DJ ಹಳ್ಳಿ, ಅಲ್ಲಿ ಪೊಲೀಸ್ ಸ್ಟೇಷನ್ ಸುಟ್ರು. ಅವ್ರಿಗೆ 5 ಮುತ್ತು ಕೊಡ್ತಾರೆ. ಕುಕ್ಕರ್ ಬಾಂಬ್ ಮಾಡಿದವ್ರಿಗೆ ಮುತ್ತು ಕೊಡ್ತಾರೆ. ಅವ್ರಿಗೆಲ್ಲ ಮುತ್ತು ಕೊಡೋದು. ಅಲ್ಲೆಲ್ಲ ಅವ್ರಿಗೆ ಲಾಠಿ ಕೊಡಬೇಕು, ಅವ್ರಿಗೆಲ್ಲ ಗುಂಡು ಹಾರಿಸ್ಬೇಕು, ಅಂತೆಲ್ಲ ಹಾರಿಸೋದಿಲ್ಲ. ಅಲ್ಲ ಅವ್ರಿಗೆಲ್ಲರಿಗೂ ಮುತ್ತು ಕೊಡ್ತಾರೆ. ಇಲ್ಲಿ ನಾವು ಶಾಂತ ರೀತಿಯಿಂದ ಕೇಳಾಕತ್ತಾರೆ, ಇಲ್ಲಿ ನಮಗೆ ಲಾಠಿ ಚಾರ್ಜ್ ಮಾಡ್ತಾರೆ. ಇದು ಕಾಂಗ್ರೆಸ್ಸಿನ ಪದ್ಧತಿ. ನೋಡ್ರಿ ಅವ್ರ CM ಅವ್ರು ಏನು ಹೇಳ್ತಾರ, ಹಸಿ ಗಾಡಿ ಮೇಲೆ ಸುಳ್ಳು ಹಾಳು ಹೊಡೆಯೋದು ಅಂತ ಹೇಳ್ತಾರಲ್ಲ, ಆ ರೀತಿ ಸುಳ್ಳು ಹೇಳೋದ್ರಾಗ ಸಿದ್ದರಾಮಯ್ಯನವರು ಎಕ್ಸ್ಪರ್ಟ್, ಮತ್ತು ವಿಷಾಂತರ ಮಾಡೋದ್ರಾಗ ಅವ್ರು ಎಕ್ಸ್ಪರ್ಟ್. ಹೆಂಗದ ಮೀಸಲಾತಿ ಕೊಡೋದು ಸಂವಿಧಾನ ವಿರೋಧ ಆಕೈತಿ? ಇದು ಮಾಡಲಿಲ್ಲ, ವೈಟ್ ಪೇಪರ್ ಕೊಡಲಿ ಅದ್ರ ಬಗ್ಗೆ ಶಾಂತ ಹೋಗ್ಲಿ. ಯಾವ್ದಪ್ಪ ಇದು ಸಂವಿಧಾನ ಪ್ರಕಾರ ವಿರೋಧ ಐತಿ, ಹಾಗಾಗಿ ನಾವು ಕಾಂಗ್ರೆಸ್ ಸರ್ಕಾರ ಮರಾಠ ಸಮಾಜಕ್ಕೆ, ಲಿಂಗಾಯತ ಸಮಾಜಕ್ಕೆ, ರೆಡ್ಡಿ ಸಮಾಜಕ್ಕೆ, ಒಕ್ಕಲಿಗರಿಗೆ ನಾವು ರಿಸರ್ವೇಷನ್ ಕೊಡೋದಿಲ್ಲ ಅಂತೇಳಿ ಅನೌನ್ಸ್ ಮಾಡಲಿ. ಸಂವಿಧಾನದ ವಿರೋಧ ಇತ್ತಂತೆ. ಅಂದ್ರೆ ಮುಸಲ್ಮಾನರಿಗೆ ಅದು ಸಂವಿಧಾನ ವಿರೋಧವಾಗಿ ಮುಸಲ್ಮಾನರಿಗೆ ಕೊಟ್ರೆ ಅದ್ರ ಬಗ್ಗೆ ಏನೂ ಉತ್ತರ ಕೊಡೋಂಗಿಲ್ಲ. ಸಂವಿಧಾನ ವಿರೋಧ ಐತಿ, ಧರ್ಮ ಆಧಾರಿತ ಮೇಲೆ ನೀವು ಹೆಂಗೆ ಕೊಡಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ಅದಕ್ಕೆ ಉತ್ತರ ಕೊಡೋದಿಲ್ಲ. ಅಲ್ಲೇ ಸಂವಿಧಾನದ ವಿರೋಧ ಕೆಲಸ ಮಾಡೋದು. ಇಲ್ಲಿ ಸಂವಿಧಾನದ ಪ್ರಕಾರ ಏನೈತಿ ಅದಕ್ಕೈತಲ್ಲ ಇಂಥದ್ದು ಅಂತ ಹೇಳುವಂಥ ಕೆಲಸ ಮಾಡ್ತಾರೆ. CM ಅವ್ರ ಪ್ರಕಾರ ಮುಸಲ್ರು ಬಿಟ್ಟು ಬೇರೆ ಯಾರು ಏನು ಕೇಳೋದು ತಪ್ಪು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಪ್ರಕಾರ ಏನೇ ಕೇಳಿದ್ರು ಬರೀ ಈ ರಾಜ್ಯದಾಗ ಬರೀ ಮುಸಲ್ರು ಅಷ್ಟೇ ಕೇಳಬೇಕು, ಮುಸಲ್ರು ಬಿಟ್ಟು ಬೇರೆ ಯಾರು ಏನು ಕೇಳಬಾರ್ದು ಅವ್ರ ಪ್ರಕಾರ. ಏನಿಲ್ಲ, ನಾವು ಕೋರ್ಟ್ದಾಗ ಐತಲ್ಲ ಅದನ್ನು ನೋಡಿ ಹೆಂಗೆ ಪರ್ಸ್ಯೂ ಮಾಡೋದು ಮಾಡ್ತೀವಿ. ಆಮೇಲೆ ಇದು ಕಾಂಗ್ರೆಸ್ ಸರ್ಕಾರದ ನೀತಿ ಏನೈತಿ, ಕಾಂಗ್ರೆಸ್ ಸರ್ಕಾರದ ವಿಚಾರ ಏನೈತಿ ಅದನ್ನ ಜನರ ಮುಂದೆ ತೊಗೊಂಡು ಹೋಗುವಂಥ ಕೆಲಸ ಮಾಡ್ತೀವಿ. ಇವ್ರು ಮಾಡಿದ್ರೆ ಆತ, ನಮಗೇನು ಅನ್ಸೋದಿಲ್ಲ ಇವ್ರು ಮಾಡ್ತಾರಂತೆ. ಮತ್ತು ಮುಂದಿನ ಸರ್ತಿ ನಮ್ಮ ಸರ್ಕಾರ ಬರ್ತೈತಿ, ನಾವು ಆ ಟೈಮ್ದಾಗ ಇಂಪ್ಲಿಮೆಂಟ್ ಮಾಡ್ತೇವೆ. ಇನ್ನೊಂದು ಕಡೆ ಸಾಮಾಜಿಕ ಜಾಲತಾಣದೊಳಗೆ ಸಮಾಜದವರೆಲ್ಲರೂ ಆಕ್ರೋಶ ವ್ಯಕ್ತಪಡಿಸ್ತಾರೆ, ಅಸಮಾಧಾನ ವ್ಯಕ್ತಪಡಿಸ್ತಾರೆ. ಏನಂತ ರಾಜಕೀಯ ನಾಯಕರು ಹೋರಾಟ ಮಾಡ್ತಾ ಇದ್ದಾರೆ, ಎಲ್ಲರೂ ಹೋರಾಟ ಮಾಡ್ತಿದ್ದಾರೆ. ಎಲ್ಲಿದ್ದೀರ ಮಠಾಧೀಶರೇ ನೀವು? ಇದ್ರ ಬಗ್ಗೆ ಯಾಕೆ ಧ್ವನಿ ಎತ್ತಾ ಇಲ್ಲ ನೀವು? ಸಮಾಜ ನಿಮ್ಗೆ ಕಾಳಜಿ ಇಲ್ವಾ ಅಂತೇಳಿ? ಇಲ್ಲ, ಅದಾರ, ಅವರು ಎಲ್ಲರೂ ಅದಾರ. ಸೊ ಮಠದಲ್ಲಿ ಇದ್ಕೊಂಡು ಅವ್ರದ್ದು ಎಲ್ಲರಿಗೂ ಸತ್ತ ಇದ್ರ ಬಗ್ಗೆ ಸಿಂಪತಿ ಐತಿ. ಎಲ್ಲ ಸಮಾಜ ಮಾಡ್ಬೇಕಂತೈತಿ.
ಒಂದು ಸ್ವಲ್ಪ ಮಂದಿ ಹೊರಗೆ ಬಂದು ಮಾಡ್ತಾರೆ, ಸ್ವಲ್ಪ ಮಂದಿ ಅಲ್ಲೇ ಕೂತ್ಕೊಂಡು ಆಶೀರ್ವಾದ ಮಾಡ್ತಾರೆ. ಎಲ್ಲರದ್ದು ಆಶೀರ್ವಾದ ಐತೆ ಅದಕ್ಕೆ. ಹಂಗೇನಿಲ್ಲ, ಎಲ್ಲರಿಗೂ ಬೆಂಬಲ ಐತೈತಿ. ವೈಯಕ್ತಿಕವಾಗಿ ಸಾಕಷ್ಟು ಜನ ಮಠಾಧೀಶರು ನನಗೆ ಫೋನ್ ಮಾಡಿದ್ದಾರೆ, ಬೇರೆಯವ್ರಿಗೆ ಫೋನ್ ಮಾಡಿದ್ದಾರೆ. ಬೇರೆ ಬೇರೆ ರೀತಿಯಿಂದ ಅವ್ರು ತಮ್ಮ ಬೆಂಬಲ ಪ್ರಮುಖವಾಗಿ ಅವತ್ತಿನ ಹೋರಾಟ ಮಾಡಿದ ಸಂದರ್ಭದೊಳಗೆ ನೀವು ಮೀಸಲಾತಿ ಬೇಕಂತೇಳಿ ನೀವು ಹೋರಾಟ ಮಾಡಿದ್ರಿ. ಇನ್ನೊಂದು ಕಡೆ ಅವ್ರಿಗೆ ಮೀಸಲಾತಿ ಕೊಡಬೇಡ ಅಂತೇಳಿ ಸರ್ಕಾರನೇ ಇದು ಪ್ಲಾನ್ ಮಾಡ್ತಾ ಇದೆ. ಅವರು ಸಿದ್ದರಾಮಯ್ಯವ್ರ ನಾಟಕ ಅವ್ರು ಯಾರೋ ಒಂದು ಸಂಬಂಧ ಇಲ್ಲದ ಒಂದು ಸ್ವಲ್ಪ ಮಂದಿ ಕರೆಸಿ ಅವ್ರ ಕಡೆಯಿಂದ ಮೀಸಲಾತಿ ಹಿಂದುಳಿದವರು ಕರ್ನಾಟಕ ಸರ್ಕಾರದ ಯಾವುದಾದ್ರು ಕರ್ನಾಟಕ ರಾಜ್ಯದ ಹಿಂದುಳಿದ ಜನಾಂಗದ ಗುಂಪು ಅಂತ ಏನೋ ಒಂದು ತೊಗೊಂಡಾರ. ನಾವು ಹಿಂದುಳಿದವ್ರದ್ದು ಮೀಸಲಾತಿ ಕೇಳಾತ ಇಲ್ಲಲ್ಲ, ನಾವು ಕೇಳಾತಿದ್ದ ಮುಸ್ಲಿಂ ಸಮಾಜಕ್ಕೆ ಏನು 23% ಕೊಟ್ಟಿರಿ, ಅದು ಅನ್ಯಾಯ ಆಗೈತಿ. ಮುಸ್ಲಿಂ ಸಮಾಜಕ್ಕೆ 23% ಕೊಡಬೇಡ್ರಿ, ಅದರಿಂದ 4% ತೆಗೆದು ಈ ಕಡೆ ಮರಾಠರಿಗೆ, ಲಿಂಗಾಯತರಿಗೆ, ರೆಡ್ಡರಿಗೆ, ಒಕ್ಕಲಿಗರಿಗೆ ಕೊಡ್ರಿ ಅಂತೇಳಿ. ನಾವು ಹಿಂದುಳಿದವ್ರ ಪ್ರಶ್ನೆ ಬರ್ದಿಲ್ಲ. ಅಂದ್ರೆ ಎಷ್ಟು ಇವ್ರು ಪ್ಲಾನ್ ಮಾಡೋದಾದ್ರೂ ಸತ್ಯ ಅದು ಸ್ವಲ್ಪ ಜನರಿಗೆ ಸರಿ ಅನ್ಸೋದು ಮಾಡಿಸ್ಬೇಕು. ಸಿಎಂ ಹೇಳೋ ಪ್ರಕಾರ ಜಯಪ್ರಕಾಶ್ ಹೆಗಡೆ ಏನು ಶಾಶ್ವತ ಹಿಂದುಳಿದ ಆಯೋಗದ ಅಧ್ಯಕ್ಷರಿದ್ರು, ಅವ್ರ ಅವಧಿಯಲ್ಲಿಗೆ ಅದು ಕೊಡ್ಲಿಕ್ಕೆ ಬರಲ್ಲ ಅನ್ನೋ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ ಅಂತ ಅವ್ರು ಹೇಳ್ತಾರೆ. ಅವರು ರಿಪೋರ್ಟ್ ಕೊಟ್ಟಿದ್ರೆ ಎಲ್ಲೈತೆ ಅದು ರಿಪೋರ್ಟ್ ಕೊಡ್ಲಿಲ್ಲ, ಅದೆಲ್ಲೈತಿ ರಿಪೋರ್ಟ್ ಕೊಡ್ಲಿ. ಆಮೇಲೆ ಹಿಂದುಳಿದ ವರ್ಗದ ಆಯೋಗ ಅಡ್ವೈಸರಿ ಇರ್ತದೆ, ಅದು ಬೈಂಡಿಂಗ್ ಅಲ್ಲ ಗೌರ್ಮೆಂಟ್ ಮೇಲೆ, ಬೈಂಡಿಂಗ್ ಅಲ್ಲ. ಸೊ ಅವ್ರದ್ದು ಎಲ್ಲಿ ರಿಪೋರ್ಟ್ ಐತೆ ಅದು ರಿಪೋರ್ಟ್ ಕೊಡಲಿ. ಅದಾದ್ಮೇಲೆ ಇವರೈತಲ್ಲ ಅನೌನ್ಸ್ ಮಾಡಲಿ ನಾಳೆ ವಿಧಾನಸೌಧದಲ್ಲಿ. ಈ ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ಒಕ್ಕಲಿಗರಿಗೆ, ಗೌಡರಿಗೆ, ಲಿಂಗಾಯತರಿಗೆ, ಮರಾಠರಿಗೆ, ರೆಡ್ಡಿಗಳಿಗೆ ಇದೆಲ್ಲ ಸಮಾಜಕ್ಕೆ ನಾವು ರಿಸರ್ವೇಷನ್ ಕೊಡೋದಿಲ್ಲ ಅಂತ ಅನೌನ್ಸ್ ಮಾಡಲಿ. ಓಕೆ, ಉತ್ತರ ಕರ್ನಾಟಕದ ಚರ್ಚೆ ಸೋಮವಾರ ಶುರು ಆಗ್ತೈತಿ. ಆದರೆ ಇದೇನು ಚರ್ಚೆ ಐತಲ್ಲ, ಚರ್ಚೆನಾಗಿ ಉಳಿಯಾಗ್ತೈತಿ. ಲಾಸ್ಟ್ ಟೈಮ್ ಕೂಡ ನಾನು ಸದನದಲ್ಲಿ ಇದ್ರ ಬಗ್ಗೆ ಮಾತಾಡಿದ್ದೆ. ಇದೆಲ್ಲ ಏನು ನಾವು ಮಾತಾಡ್ತೇವೆ ಎಲ್ಲ, ನಾನು ಮಾತಾಡಿದ್ದೆ, ಬೇರೆಯವರು ಭಾಳ ಜನ ಮಾತಾಡಿದ್ರು. ಇವರೆಲ್ಲ ಮಾತಾಡಿದ್ದೈತಲ್ಲ, ಏನೇನು ವಿಷಯ ಮಾತಾಡ್ಯಾರ ಒಂದು ಪಟ್ಟಿಯಾರ ಮಾಡ್ರಿ, ಯಾರ್ಯಾರ್ದು ಏನೇನು ವಿಷಯ ಇದಾವ ಅಂಥೇಳಿ. ಆ ಪಟ್ಟಿ ಮೇಲೆ ಏನು ಇಂಪ್ಲಿಮೆಂಟ್ ಆದವು ಅಂಥೇಳಿ ಮತ್ತು ಮುಂದಿನ ಸರ್ತೆ ಈ ಉತ್ತರ ಕರ್ನಾಟಕದ ಚರ್ಚೆ ಮುಂದಿನ ಸರ್ತಿ ಆಗೋಕ್ಕಿಂತ ಮೊದಲು ಆ ಪಟ್ಟಿಯನ್ನು ಜನರ ಮುಂದೆ ಮತ್ತು ಶಾಸಕರ ಮುಂದೆ ಕೊಡ್ರಿ. ಹೋದ ಸರ್ತಿ ಇದೆಲ್ಲ ಪಠ್ಯ ಇವೆಲ್ಲ ವಿಷಯ ಡಿಸ್ಕಷನ್ ಆಗಿದ್ದು, ಅದರಾಗಿ ಇಷ್ಟು ಇಂಪ್ಲಿಮೆಂಟ್ ಆಗೈತಿ, ಇಷ್ಟು ಇಂಪ್ಲಿಮೆಂಟ್ ಆಗಿಲ್ಲ, ಇನ್ನೂ ಮುಂದಿನ ದಿನದಲ್ಲಿ ಇವು ಇಂಪ್ಲಿಮೆಂಟ್ ಆಗ್ತಾವಂತೆ ಕೊಡ್ರಿ ಅಂತೆ. ಅದನ್ನೇನು ಕೊಟ್ಟಿದ್ದಿಲ್ಲ. ಇದ್ರ ಬಗ್ಗೆ ನಾನು ಸಭಾಧ್ಯಕ್ಷರಿಗೆ ಕೂಡ ಲೆಟ್ರ್ ಕೂಡ ಬರೆದಿದ್ದೆ. ಹೋದ ಸರ್ತಿ ಬೆಳಗಾಂ ಅಧಿವೇಶನದಾಗ ನಾವೆಲ್ಲ ಮಾತಾಡಿದ್ವಿ, ಅದರಲ್ಲಿ ಏನೇನು ವಿಷಯ ಮಾತಾಡಿದ್ರು ಯಾರು, ಅದರಲ್ಲಿ ಏನೇನು ಇಂಪ್ಲಿಮೆಂಟ್ ಆಯ್ತು, ಏನೇನು ಆಗಿಲ್ಲ, ಇದೆಲ್ಲದ್ರ ಬಗ್ಗೆ ಸ್ವಲ್ಪ ಡಿಟೇಲ್ ಕೊಟ್ರಿ ಅಂತೇಳಿ ಸಭಾಧ್ಯಕ್ಷರಿಗೂ ಕೂಡ ನಾನು ಈಗ ಒಂದು ತಿಂಗಳಿಂದ ಬರೆದಿದ್ದೆ. ಮುಖ್ಯಮಂತ್ರಿಯವ್ರಿಗೂ ಬರೆದಿದ್ದೆ. ಅದ್ರ ಬಗ್ಗೆ ಇಬ್ಬರಿಂದನೂ ಏನೂ ರೆಸ್ಪಾನ್ಸ್ ಇಲ್ಲ. ಸೊ ಹಾಗಾಗಿ ಇದು ಉತ್ತರ ಕರ್ನಾಟಕದ ಚರ್ಚೆ ಆಗೋದು ಒಂದು ಇಂಪಾರ್ಟೆಂಟ್. ಚರ್ಚೆ ಮೇಲೆ ಇಂಪ್ಲಿಮೆಂಟು ಆಗಬೇಕು, ಕಾರ್ಯರೂಪಕ್ಕೂ ಬರುವಂಥ ಕೆಲಸ ಆಗಬೇಕು. ಆ ಕಾರ್ಯರೂಪದ ಬರುವಂಥದ್ದು ಕೆಲಸ ಯಾವ ನಮಗೆ ಕಾಣ್ತಾ ಇಲ್ಲ. ನಾನು ನಾಳೆ ಚರ್ಚೆ ಇದನ್ನು ಇನಿಷಿಯೇಟಿವ್ ಮಾಡ್ಬೇಕಾದ್ರೆ ಅವರು ಮುಖ್ಯಮಂತ್ರಿಗಳ ತಾವ ಒಂದು 8 ವಿಷಯ ಹೇಳಿದರು. ಏನೇನು 8 ವಿಷಯ ಉತ್ತರ ಕರ್ನಾಟಕದ ಮಾಡ್ತೇವೆ ಅಂತ ಹೇಳಿದರು. ಅದರಾಗೆ ಏನೇನು ಆಗಿಲ್ಲ ಅನ್ನೋದ್ರ ಬಗ್ಗೆ ನಾನು ನಾಳೆ ಚರ್ಚೆ ಶುರು ಮಾಡ್ಬೇಕಾದ್ರೆ ಅದನ್ನು ಮಾತಾಡ್ತೇನೆ.